ನಮಸ್ಕಾರ ವೀಕ್ಷಕರೇ. ಸದ್ಯದಲ್ಲೇ ಭಾರತದಲ್ಲಿ ದೊಡ್ಡ ದಂಗೆಯೊಂದು ಏಳೋ ಸಿಗ್ನಲ್ ಸಿಗ್ತಾ ಇದೆ. ಹೆಸರಾಂತ ಸಂಘಟನೆಯ ಮೌಲಾನಾ ಒಬ್ರು ಭಾರತೀಯರು ಯಾರು ನಿರೀಕ್ಷೆ ಮಾಡಿರಬಾರದು ಅಂತ ದಂಗೆಯೊಂದನ್ನ ಎಬ್ಬಿಸ್ತೀವಿ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ತಮ್ಮ ಸಮುದಾಯದ ಹೆಂಗಸರು, ಮಕ್ಕಳು, ವೃದ್ಧೆಯರು ಎಲ್ಲರನ್ನೂ ಬೀದಿಗೆ ಇಳಿಸೋದು ಗ್ಯಾರಂಟಿ ಅಂತ ಎಚ್ಚರಿಸ್ತಾ ಇದ್ದಾರೆ. ಯಾವ ನಿಯಮಕ್ಕೂ ನಾವು ಹೆದರೋದಿಲ್ಲ, ಅವಶ್ಯಕತೆ ಬಿದ್ರೆ ಕೋರ್ಟ್ ಮೆಟ್ಟಿಲು ಏರೋದಕ್ಕೂ ರೆಡಿ ಇದ್ದೀವಿ ಅಂತ ಎಚ್ಚರಿಸಿದ್ದಾರೆ. ಸಡನ್ ಆಗಿ ಹೇಳ್ತಾ ಇರೋ ಈ ದಂಗೆ ಹಿಂದೆ ಯಾರಿರ್ಬೋದು ಅನ್ನೋ ಚರ್ಚೆ ಕೂಡ ಜೋರಾಗಿದೆ. ಇನ್ನೊಂದೆಡೆ ಭಾರತ ಕ್ರಿಕೆಟ್ ಗೆದ್ದ ಕಾರಣಕ್ಕೆ ಸಂಭ್ರಮಿಸಿದ್ದಕ್ಕೂ ಭಾರತದಲ್ಲಿ ಗಲಾಟೆ ನಡೆದಿರೋ ವಿಚಾರ ಇನ್ನೊಂದು ಹಂತಕ್ಕೆ ಹೋಗ್ತಾ ಇದೆ. ಭಾರತದ ಒಳಗೆ ಭಾರತ್ ಮಾತಾ ಕಿ ಜೈ ಅನ್ನೋದಕ್ಕೆ ಇಷ್ಟೆಲ್ಲಾ ವಿರೋಧ ಇದೆಯಾ ಅನ್ನೋದು ಕಂಡು ಭಾರತೀಯರು ಬೆಚ್ಚಿ ಬೀಳ್ತಾ ಇದ್ದಾರೆ. ಪುಟ್ಟ ಮಕ್ಕಳಲ್ಲೂ ದೇಶದ್ರೋಹದ ಚಿಂತನೆ ಬರ್ತಾ ಇರೋದಕ್ಕೆ ಉದಾಹರಣೆಗಳು ಸಿಗ್ತಾ ಇವೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಹಲವು ತಿಂಗಳುಗಳಿಂದ ಭಾರತದಲ್ಲಿ ಅಜೆಂಡಾ ಪ್ರೇರಿತ ಹೋರಾಟಗಳಿಗೆ ಬ್ರೇಕ್ ಬಿದ್ದಿದೆ. ದೇಶದಲ್ಲಿ ಕಾನೂನು ವ್ಯವಸ್ಥೆ ಟೈಟ್ ಆಗ್ತಾ ಇರೋದು ಒಂದು ಕಡೆ ಆದ್ರೆ, ಭಾರತದಲ್ಲಿ ನಡೆಯೋ ಹೋರಾಟಗಳಿಗೆ ಸ್ಪಾನ್ಸರ್ ಮಾಡ್ತಾ ಇದ್ದ ಜಾರ್ಜ್ ಸೊರೋಸ್, ಆತನ ಬೆನ್ನಿಗೆ ನಿಂತಿದ್ದ ಅಮೆರಿಕ ಮಾಜಿ ಅಧ್ಯಕ್ಷ ಜೋ ಬೈಡನ್ ಎಲ್ಲರೂ ತಣ್ಣಗಾಗಿರೋದ್ರಿಂದ ಈಗ ಭಾರತದಲ್ಲಿ ಅಜೆಂಡಾಗಳು ವರ್ಕ್ ಆಗ್ತಾ ಇಲ್ಲ. ಒಂದು ಕಡೆ ಸತತ ಎಲೆಕ್ಷನ್ ಗಳನ್ನ ಸೋಲ್ತಾ ಇರೋ ರಾಹುಲ್ ಗಾಂಧಿ ಎಲ್ಲರ ನಂಬಿಕೆಯನ್ನ ಕಳೆದುಕೊಳ್ತಾ ಇರೋದ್ರಿಂದ ಹೋರಾಟ ಪ್ರತಿಭಟನೆಗಳಿಗೂ ಯಾರೂ ಕೈಜೋಡಿಸ್ತಾ ಇಲ್ಲ ಅನ್ನೋ ಟಾಕ್ ಕೂಡ ಇದೆ. ಹೀಗಿರುವಾಗ ಕೇಂದ್ರ ಸರ್ಕಾರವನ್ನ ಕಟ್ಟಿ ಹಾಕೋದು ಹೇಗೆ ಅನ್ನೋ ಚಿಂತನೆಯಲ್ಲಿದ್ದ ವಿಪಕ್ಷಗಳಿಗೆ ಹ್ಯಾಪಿ ನ್ಯೂಸ್ ಒಂದು ಬರ್ತಾ ಇದೆ. ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಕಡೆಯಿಂದ ಭಾರತ ಸರ್ಕಾರಕ್ಕೆ ದೊಡ್ಡ ದಂಗೆಯ ವಾರ್ನಿಂಗ್ ಕೊಡಲಾಗ್ತಾ ಇದೆ. ಒಂದು ವೇಳೆ ದೇಶದಲ್ಲಿ ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಪಾಸ್ ಆಯ್ತು ಅಂದ್ರೆ ಇಡೀ ದೇಶವೇ ಶಹೀನ್ ಬಾಗ್ನಂತೆ ಆಗುತ್ತೆ ಅಂತ ಮೌಲಾನಾ ಒಬ್ರು ವಾರ್ನಿಂಗ್ ಕೊಟ್ಟಿದ್ದಾರೆ. ಇಷ್ಟಕ್ಕೆ ಮಾತು ಮುಗಿಸದೆ ಮುಂದುವರಿಸುವ ಅವರು, ಕಳೆದ 12 ವರ್ಷಗಳಿಂದ ಬಹಳ ತಾಳ್ಮೆಯಿಂದ ಕೈಕಟ್ಟಿ ಕೂತಿದ್ದೇವೆ. ಈಗ ಈ ಕಾಯ್ದೆ ಬಂತು ಅಂದ್ರೆ ದಂಗೆ ಏಳೋದು ಗ್ಯಾರಂಟಿ. ಈ ಬಿಲ್ ವಿರುದ್ಧ ನಾವು ಹೈಕೋರ್ಟ್ಗೆ ಕೂಡ ಹೋಗ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಅಂದ್ಹಾಗೆ ವಕ್ಫ್ ತಿದ್ದುಪಡಿ ಕಾಯ್ದೆಗೆ ಭಾರತದ ಸಂವಿಧಾನದ ಅಡಿಯಲ್ಲಿ ಕಾನೂನಾತ್ಮಕವಾಗಿ ಲೋಕಸಭೆಯಲ್ಲಿ ಅಪ್ರೂವಲ್ ಸಿಕ್ಕಿದೆ. ಜೆಪಿಸಿಗೆ ಹೋಗಿ ಅಲ್ಲೂ ಕೂಡ ಕೂಲಂಕುಷವಾಗಿ ಚರ್ಚೆ ನಡೆದು ಅನುಮತಿ ಸಿಕ್ಕಿ ಇನ್ನೇನು ಮಂಡನೆ ಆಗೋದ್ರಲ್ಲಿದೆ. ಇಷ್ಟೆಲ್ಲ ಸಾಂವಿಧಾನಿಕ ಪ್ರಕ್ರಿಯೆ ನಡೆದ ಮೇಲೂ ದಂಗೆ ಎಬ್ಬಿಸುವಂತ ಮಾತುಗಳು ಬರ್ತಾ ಇದೆ ಅಂದ್ರೆ ಇದು ದೇಶದ ಮಟ್ಟಿಗೆ ಡೇಂಜರಸ್ ಬೆಳವಣಿಗೆ ಅಂತ ಗುರುತಿಸಲಾಗ್ತಾ ಇದೆ. ಬಿಲ್ ಪಾಸ್ ಆಗ್ತಾ ಇದ್ದ ಹಾಗೆ ದೊಡ್ಡ ಹಂಗಾಮ ಆಗೋದು ಗ್ಯಾರಂಟಿ ಎನ್ನಲಾಗ್ತಾ ಇದೆ. ಇನ್ನು ಈ ಹೋರಾಟಗಳ ಹಿಂದೆ ವಿಪಕ್ಷಗಳ ಕೈವಾಡ ಇರ್ಬೋದು ಅಂತ ಈಸಿಯಾಗಿ ಊಹಿಸಬಹುದು. ಯಾಕಂದ್ರೆ ತಿದ್ದುಪಡಿ ತರ್ತೀವಿ ಅಂತ ಹೇಳಿದಾಗಿನಿಂದಲೂ ಇದಕ್ಕೆ ಕಾಂಗ್ರೆಸ್ ವಿರೋಧ ಇದೆ. ಕಾಂಗ್ರೆಸ್ ಜೊತೆ ಗುರುತಿಸಿಕೊಂಡಿರೋ ಎಲ್ಲಾ ಪಕ್ಷಗಳು ಅದಕ್ಕೆ ಬೆಂಬಲವನ್ನ ಕೊಟ್ಟಿದ್ವು. ಅಲ್ಲದೆ ಅಲ್ಪಸಂಖ್ಯಾತರ ಪ್ರತಿನಿಧಿಗಳು ಅಂತ ಹೇಳ್ಕೊಂಡು ಓಡಾಡೋ ಎಲ್ಲರೂ ಕೂಡ ದೊಡ್ಡ ದನಿಯನ್ನ ಏರಿಸಿ ವಿರೋಧವನ್ನ ಹೊರ ಹಾಕ್ತಾ ಇದ್ದಾರೆ. ಆದ್ರಿಂದ ಮೌಲಾನಾಗಳು ಈ ಮಟ್ಟದಲ್ಲಿ ವಾರ್ನಿಂಗ್ ಕೊಡ್ತಾ ಇದ್ದಾರೆ ಅಂದ್ರೆ ಇವರೆಲ್ಲರ ಬೆಂಬಲ ಇದ್ದೇ ಇದೆ. ಅಲ್ಲದೆ ಈ ದಂಗೆಗೆ ಈಗಾಗಲೇ ರೂಪುರೇಷೆ ಕೂಡ ನಡೆದಿದೆ ಅಂತಲೂ ಅಂದಾಜಿಸಲಾಗ್ತಾ ಇದೆ. ಸಿಎಎ ವಿರೋಧಿಸಿ ದೆಹಲಿಯ ಆಸುಪಾಸಿನಲ್ಲಿ ನಡೆದ ಶಹೀನ್ ಬಾಗ್ನಲ್ಲಿ ನಡೆಸಿದ ಹೋರಾಟದಿಂದ ಜನಸಾಮಾನ್ಯರಿಗೆ ಹೇಗೆಲ್ಲಾ ತೊಂದರೆ ಆಗಿತ್ತು ಅನ್ನೋದನ್ನ ಇಡೀ ದೇಶ ನೋಡಿದೆ. ಒಂದು ಪ್ರದೇಶದಲ್ಲಿ ಹೋರಾಟ ನಡೆದಿದ್ದಕ್ಕೆ ಆ ಮಟ್ಟಿಗೆ ಜನರು ತೊಂದರೆಯನ್ನ ಅನುಭವಿಸಿದ್ರು. ಇನ್ನು ಇಡೀ ದೇಶಾದ್ಯಂತ ಈ ಹೋರಾಟಗಳು ನಡೆದ್ರೆ ಭಾರತೀಯರ ಕತೆ ಏನು ಅಂತ ಜನರಲ್ಲಿ ಆತಂಕ ಶುರುವಾಗಿದೆ. ಅಲ್ಲದೆ ತಮ್ಮ ಸ್ವಾರ್ಥಕ್ಕಾಗಿ ಜನರನ್ನ ಟಾರ್ಗೆಟ್ ಮಾಡ್ತಾ ಇರುವವರ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಅಂದಹಾಗೆ ವಕ್ಫ್ ವಿಚಾರ ಕಳೆದ 6 ತಿಂಗಳಿಂದ ಮುನ್ನೆಲೆಯಲ್ಲಿದೆ. ಅದರ ದುಷ್ಪರಿಣಾಮಗಳ ಬಗ್ಗೆ ನಾನಾ ರೀತಿಯ ಚರ್ಚೆಗಳಾಗ್ತಾ ಇದೆ. ಪರಕ್ಕಿಂತ ಹೆಚ್ಚಾಗಿ ವಿರೋಧವೇ ಬರ್ತಾ ಇದೆ. ಯಾವಾಗ ಈ ಬಿಲ್ ಪಾಸ್ ಆಗುತ್ತಪ್ಪ ಅಂತ ಭಾರತೀಯರು, ಅದರಲ್ಲೂ ಸಣ್ಣ ಸಣ್ಣ ರೈತರು ತುದಿಗಾಲಲ್ಲಿ ನಿಂತು ಕಾಯ್ತಾ ಇದ್ದಾರೆ. ಆದ್ರೆ ಇಷ್ಟು ದಿನ ಹೋರಾಟದ ಬಗ್ಗೆ ಯಾರೂ ಕೂಡ ದೊಡ್ಡ ಮಟ್ಟದಲ್ಲಿ ದನಿಯನ್ನ ಏರಿಸಿರ್ಲಿಲ್ಲ. ಉತ್ತರ ಪ್ರದೇಶ ಸೇರಿದಂತೆ ಹಲವು ಕಡೆಗಳಲ್ಲಿ ಜನರನ್ನ ರೊಚ್ಚಿಗೆಬ್ಬಿಸೋ ಕೆಲಸ ಆಗ್ತಾ ಇದೆ. ವಿಪಕ್ಷ ನಾಯಕರು ಜನರನ್ನ ಪ್ರವೋಕ್ ಮಾಡ್ತಾ ಇದ್ದಾರೆ ಅನ್ನೋ ಸುದ್ದಿಗಳು ಇದ್ವು. ಆದ್ರೆ ಕಾಲಕ್ರಮೇಣ ಅದು ತಣ್ಣಗಾಗಿತ್ತು. ಆದ್ರೆ ಈಗ ಏಕಾಏಕಿ ಹೋರಾಟ ನಡೆದೇ ನಡೆಯುತ್ತೆ ಅನ್ನೋ ರೀತಿಯಲ್ಲಿ ಮಾತುಗಳು ಬರ್ತಾ ಇವೆ ಅಂದ್ರೆ ಈ ಬಿಲ್ ಪಾಸ್ ಆಗೇ ಆಗತ್ತೆ ಅಂತ ಅವರಿಗೂ ಕೂಡ ಗೊತ್ತಾಗಿರ್ಬೋದು. ಯಾರೂ ಇದನ್ನ ತಡೆಯೋದಕ್ಕೆ ಸಾಧ್ಯವಿಲ್ಲ ಅಂತ ಮನಗಂಡಿರೋದ್ರಿಂದಲೇ ಅಂತಿಮವಾಗಿ ದಂಗೆ ನಡೆಸೋ ಯೋಚನೆಗೆ ಬಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಇಡೀ ಸಮುದಾಯವನ್ನ ದಂಗೆ ಎಬ್ಬಿಸುವಂತದ್ದು ಈ ಕಾಯ್ದೆಯಲ್ಲಿ ಏನಪ್ಪಾ ಇದೆ ಅನ್ನೋದು ಕೂಡ ಹಲವರ ಪ್ರಶ್ನೆ. ಅಂದಹಾಗೆ ಈ ಕಾಯ್ದೆಗೆ ತಿದ್ದುಪಡಿ ತರ್ತಾ ಇರೋದು ಯಾವುದೋ ಒಂದು ಸಮುದಾಯವನ್ನ ಟಾರ್ಗೆಟ್ ಮಾಡಿಕೊಂಡು ಅಲ್ಲ ಅನ್ನೋದು ಶಿಕ್ಷಣ ಪಡೆದವರಿಗೆ ಅರ್ಥ ಆಗಿದೆ. ಬಹಳ ಈಸಿಯಾಗಿ ಭಾರತದ ಭೂಮಿಯನ್ನ ಕಬಳಿಸೋದಕ್ಕೆ ವಕ್ಫ್ ಬೋರ್ಡ್ಗೆ ಅವಕಾಶ ಇರೋದ್ರಿಂದ ಅದನ್ನ ತಪ್ಪಿಸದೇ ಇದ್ರೆ ದೇಶಕ್ಕೆ ದುರಂತ ತಪ್ಪಿದ್ದಲ್ಲ ಅನ್ನೋ ಕಾರಣಕ್ಕೆ ಈ ಬಿಲ್ ಅನ್ನ ಜಾರಿಗೆ ತರಲಾಗ್ತಾ ಇದೆ. ಅವರದ್ದೇ ಸಮುದಾಯದ ಬಹಳಷ್ಟು ಬಡವರು ಅಂದ್ರೆ ಶಿಕ್ಷಣ ಪಡೆದವರಲ್ಲಿ ಬಡವರು ಕೂಡ ಈ ಬಿಲ್ಗೆ ಒತ್ತಾಯ ಮಾಡಿದ್ರು. ಕಾರಣ ಇದರಿಂದ ಜನಸಾಮಾನ್ಯರಿಗೆ ಯಾವ ಪ್ರಯೋಜನವೂ ಆಗ್ತಾ ಇಲ್ಲ, ಕೇವಲ ಹಣವಂತರು ರಾಜಕಾರಣಿಗಳು ತಮ್ಮ ದಂಧೆಗಳಿಗೆ ಇದನ್ನ ಬಳಸ್ಕೊಳ್ತಾ ಇದ್ದಾರೆ ಅಂತ.
ಈ ರೀತಿಯ ಎಲ್ಲಾ ಲೋಪಗಳನ್ನ ಪಾಯಿಂಟ್ ಮಾಡಿಕೊಂಡ ಬಳಿಕವೇ ಈ ಕಾಯ್ದೆ ಬಗ್ಗೆ ಗಂಭೀರವಾಗಿ ಚರ್ಚಿಸಿ ಬಿಲ್ ಅನ್ನ ಜಾರಿ ಮಾಡೋದಕ್ಕೆ ಮುಂದಾಗ್ತಾ ಇರೋದು. ಆದ್ರೆ ವಿಪಕ್ಷ ನಾಯಕರು ಮಾತ್ರ ಜನರ ದಿಕ್ಕು ತಪ್ಪಿಸೋ ಹೇಳಿಕೆಗಳನ್ನ ಕೊಟ್ಟು ದಂಗೆ ಏಳೋ ವಾತಾವರಣವನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ. ಇನ್ನು ಇದೇ ಹೊತ್ತಲ್ಲಿ ನಡೆದಿರೋ ಇನ್ನೊಂದು ಆತಂಕಕಾರಿ ಘಟನೆ ಅಂದ್ರೆ ಭಾರತ ಕ್ರಿಕೆಟ್ ತಂಡದ ಗೆಲುವನ್ನ ಸಂಭ್ರಮಿಸೋ ವೇಳೆ ಭಾರತ್ ಮಾತಾ ಕಿ ಜೈ ಅಂತ ಕೂಗಿದ್ದಕ್ಕೆ ಕೆಲವರು ಹಲ್ಲೆ ನಡೆಸಿದ್ರು ಅನ್ನೋ ಸುದ್ದಿ. ಈ ಸಂಬಂಧ ರಾಷ್ಟ್ರೀಯ ಮಾಧ್ಯಮವೊಂದರಲ್ಲಿ ಪ್ಯಾನಲ್ ಡಿಸ್ಕಷನ್ ನಡೀತಾ ಇರುತ್ತೆ. ಈ ವೇಳೆ ಬಿಜೆಪಿ ಕಡೆಯಿಂದ ಪತ್ರಕರ್ತ ಪ್ರದೀಪ್ ಭಂಡಾರಿ ಹಾಗೂ ವಿಪಕ್ಷಗಳ ಕಡೆಯಲ್ಲಿ ವಿವೇಕ್ ಶ್ರೀವಾಸ್ತವ್ ಅನ್ನೋ ವ್ಯಕ್ತಿ ಕೂತಿರ್ತಾನೆ. ಈ ಸಂದರ್ಭದಲ್ಲಿ ವಿವೇಕ್ ಭಾರತ್ ಮಾತಾ ಕಿ ಜೈ ಅನ್ನೋದು ತಪ್ಪು, ಅದು RSS ಘೋಷಣೆ ಅಂತ ಹೇಳ್ಬಿಡ್ತಾನೆ. ಇದನ್ನ ಕೇಳ್ತಾ ಇದ್ದ ಉಳಿದವರು ಇವನ ವಿವೇಕವನ್ನ ಕಂಡು ಆತಂಕಗೊಂಡ್ರೆ ಈ ವಿಡಿಯೋ ನೋಡಿದ್ದ ಜನರು ಬಹಳ ಕೆಟ್ಟ ಶಬ್ದದಿಂದ ಆತನಿಗೆ ಉಗಿತಾ ಇದ್ದಾರೆ. ಭಾರತಕ್ಕೆ ಜೈಕಾರ ಹಾಕೋದು ಅದ್ ಹೇಗೆ RSS ಸ್ಲೋಗನ್ ಆಗುತ್ತೆ ಅನ್ನೋದು ಶಾಲಾ ಮಕ್ಕಳಿಗೂ ಗೊತ್ತಿರೋ ಕಾಮನ್ ಸೆನ್ಸ್. ನಮ್ಮ ದೇಶಕ್ಕೆ ನಾವು ಜೈಕಾರ ಹಾಕದೆ ಇನ್ಯಾರು ಜೈಕಾರ ಹಾಕ್ತಾರೆ ಅನ್ನೋ ಕನಿಷ್ಠ ಪರಿಜ್ಞಾನ ಇಲ್ಲದೆ ಲಕ್ಷಾಂತರ ಜನ ನೋಡ್ತಾ ಇರೋವಾಗ್ಲೇ ಇಂಥ ಹೇಳಿಕೆಯನ್ನ ನೀಡಿದ್ದಾನೆ. ಇದನ್ನ ಕೇಳಿದ ನಿರೂಪಕಿ ಕೂಡ ಆತನ ಮಾತಿಗೆ ಆಕ್ಷೇಪವನ್ನ ಹೊರ ಹಾಕಿದ್ದಾರೆ. ಅಂದಹಾಗೆ ಸೆಮಿಫೈನಲ್ ನಲ್ಲಿ ಭಾರತ ಗೆದ್ದು ಸಂಭ್ರಮದ ವೇಳೆ ಈ ಘಟನೆ ನಡೆದಿತ್ತು ಅನ್ನೋದು ವರದಿಯಾಗಿತ್ತು. ಕೆಲವರು ಫ್ಯಾಕ್ಟ್ ಚೆಕ್ ಮಾಡಿ ಸುಳ್ಳು ಅಂತಲೂ ಹೇಳಿದ್ರು. ಆದ್ರೆ ಆ ಘಟನೆ ಸುಳ್ಳೋ ಸತ್ಯವೋ ಸೆಕೆಂಡ್ರಿ. ಆದ್ರೆ ಇವರ ಮನಸ್ಸಲ್ಲಿರೋದು ಅದೇ ಅನ್ನೋದು ಖಾತ್ರಿ ಆದಂತೆ ಆಗಿದೆ. ವಿಪಕ್ಷಗಳು ದೇಶದ್ರೋಹದ ಕೆಲಸ ಮಾಡುತ್ತವೆ, ಅಂತ ಕೆಲಸಗಳಿಗೆ ಕೈ ಜೋಡಿಸುತ್ತವೆ ಅನ್ನೋ ಆರೋಪಗಳು ಸುಳ್ಳಲ್ಲ. ಅವರೆಲ್ಲರ ಮನಸ್ಸಲ್ಲಿ ಇರೋದು ಇದೆ ಅನ್ನೋದಕ್ಕೆ ಇದೊಂದು ಚಿಕ್ಕ ಉದಾಹರಣೆ ಅಷ್ಟೇ ಅಂತ ಜನರು ಮಾತಾಡಿಕೊಳ್ಳೋ ಹಾಗೆ ಆಗಿದೆ. ಇನ್ನೊಂದೆಡೆ ಇತ್ತ ದೆಹಲಿಯಲ್ಲಿ ಭಾರತೀಯರೇ ಬೆಚ್ಚಿ ಬೀಳೋ ಘಟನೆಯೊಂದು ನಡೆದಿದೆ. ಹಣ್ಣು ಮಾರ್ತಾ ಇದ್ದ ಅಲ್ಪಸಂಖ್ಯಾತ ಹುಡುಗನೊಬ್ಬ ಭಾರತದ ಧ್ವಜದಲ್ಲಿ ಹಸಿರು ಬಣ್ಣವನ್ನ ಕಿತ್ತು ಹಾಕಿ ಕೇಸರಿ ಹಾಗೂ ಬಿಳಿ ಬಣ್ಣದ ತುಂಡಿಗೆ ಕೋಲನ್ನ ಕಟ್ಟಿ ಅದನ್ನ ಹಣ್ಣು ಒರೆಸೋದಕ್ಕೆ ಇಟ್ಕೊಂಡಿದ್ದಾನೆ. ಶಾಲೆಗೆ ಹೋಗೋ ಮಕ್ಕಳಿಗೆ ಭಾರತದ ಬೆಲೆ, ಬಾವುಟದ ಬೆಲೆ ಗೊತ್ತಿರುತ್ತೆ. ಆದ್ರೆ ಈತ ರಾಷ್ಟ್ರ ಧ್ವಜದಲ್ಲೇ ಹಣ್ಣು ಒರೆಸ್ತಾ ಇದ್ದಾನೆ. ಇದನ್ನ ವಿಡಿಯೋ ಮಾಡ್ತಾ ಇದ್ದಾರೆ ಅಂತ ಗೊತ್ತಿದ್ರೂ ಕೂಡ ಅದೇ ಕೆಲಸವನ್ನ ಮುಂದುವರಿಸಿದ್ದಾನೆ. ಯಾರೋ ಒಬ್ರು ಬಂದು ಯಾಕೆ ಇಂಥ ಕೆಲಸವನ್ನ ಮಾಡ್ತಾ ಇದ್ದೀಯಾ ಅಂತ ಕೇಳಿದ್ರೆ ಸಾರಿ ಅಂತ ಹೇಳಿ ಮತ್ತದೇ ಕೆಲಸವನ್ನ ಮುಂದುವರಿಸ್ತಾನೆ. ಇಂಥವರಿಗೆ ಏನ್ ಮಾಡ್ಬೇಕು? ಮನುಷ್ಯರಿಗೆ ಅರ್ಥ ಆಗೋ ಭಾಷೆಯಲ್ಲಿ ಹೇಳ್ಬೇಕು ಅಂದ್ರೆ ಈತ 100ಕ್ಕೆ 100 ದೇಶದ್ರೋಹಿ. ವಯಸ್ಸು ಕಮ್ಮಿ ಇದೆ ಅಂತ ಎಕ್ಸ್ಕ್ಯೂಸ್ ಕೊಟ್ರೆ ನಾಳೆ ಇಂಥ ಸಾವಿರಾರು ಮರಿ ದೇಶದ್ರೋಹಿಗಳು ರೆಡಿಯಾಗಿ ದೇಶವನ್ನ ಹಾಳು ಮಾಡ್ತಾರೆ ಅನ್ನೋದು ಅನ್ನ ತಿನ್ನುವವರ ಏಕೈಕ ಅಭಿಪ್ರಾಯ. ಒಟ್ನಲ್ಲಿ ದೇಶದ ವಿರುದ್ಧ ಚಟುವಟಿಕೆಗಳಿಗೆ ಕೊನೆಯೇ ಇಲ್ವೇನೋ ಅನ್ನೋ ಅನಿಸಿಕೆಗಳು ಆಗಾಗ ಬರುವಂತೆ ಏನಾದ್ರೂ ಒಂದು ಬೆಳವಣಿಗೆ ನಡೀತಾನೆ ಇರುತ್ತೆ. ಇದಕ್ಕೆಲ್ಲ ಯಾರು ಅಂತ್ಯ ಹಾಡ್ತಾರೆ ಅನ್ನೋದು ಯಕ್ಷ ಪ್ರಶ್ನೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.